ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದಿಶೇಷ ಯಾರ ಕೈಗಾದರೂ ಸಿಕ್ಕರೆ ಅವರಿಗೆ ನಾಗಮಣಿ ಎಲ್ಲಿದೆ ಎಂದು ಕಂಡುಹಿಡಿಯುವುದು ತುಂಬಾ ಸುಲಭ. ಹಾಗಾಗಿ ನಾಗಮಣಿ ಎಲ್ಲಿದೆ? ಅದು ಮಹಾಕಾಲ ಗುಹೆಯಲ್ಲಿದೆ ಗುರುದೇವ. ನೀನು ಭೂಲೋಕದಲ್ಲಿ ಬಚ್ಚಿಟ್ಟಿರುವ ನಾಗಮಣಿಗೆ ರಕ್ಷಣೆ ಇಲ್ಲವೆಂದು ತೋರುತ್ತದೆ. ಮೊದಲು ಭೂಲೋಕಕ್ಕೆ ಹೋಗು. ನಾಗಮಣಿಗೆ ರಕ್ಷಣೆ ನೀಡು. ಹೋಗು. ಗುರುಗಳೇ, ಎಲ್ಲಿ ಕಾಣಿಸ್ತಾನೆ ಇಲ್ಲ? ನಾವು ತಪ್ಪದಾರಿಗೆ ಬಂದ್ಬಿಟ್ವಾ? ದಿಗ್ವಿಜಯ, ನಾವು ದಾರಿ ತಪ್ಪಬಹುದು, ಆದರೆ ದೇವಿ ಕರುಣಿಸಿರುವ ಶಕ್ತಿಯಿಂದ ನಾವು ದಾರಿ ತಪ್ಪಲು ಸಾಧ್ಯವೇ ಇಲ್ಲ. ಓಂ ಸರ್ಪರಾಜಾಯ ವಿದ್ಮಹೆ ಪದ್ಮಹಸ್ತಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್. ನಾಗಮಣಿ ದಿಗ್ವಿಜಯ. ಗುರುಗಳೇ, ನಾನಿದನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನು ಅದ್ಭುತ! ನಾನು ಕೇಳಿದ್ದೆ ಹೊರತು ನೋಡಿರಲಿಲ್ಲ ಗುರುಗಳೇ. ಹೌದು ದಿಗ್ವಿಜಯ, ನಿನ್ನಷ್ಟೇ ಸಂತೋಷ ನನಗೂ ಆಗ್ತಿದೆ. ನಾನು ಹೇಳಿದ್ದೆ ತಾನೆ, ಇವತ್ತು ನಾಗಮಣಿ ನಮ್ಮ ವಶ ಆಗತ್ತೆ ಅಂತ. ನನಗಾಗ್ತಾ ಇರೋ ಸಂತೋಷ ಹೇಗೆ ವ್ಯಕ್ತಪಡಿಸ್ಲಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಈ ನಾಗಮಣಿನ ಪಡೆಯೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ, ಕೊನೆಗೂ ಇದು ನಮ್ಮ ಸತ್ತು ಆಯ್ತಲ್ಲ. ದಿಗ್ವಿಜಯ, ಹರಿಗೈಯಲ್ಲಿ ನಾಗಮಣಿನ ಮುಟ್ಟಿದ್ರೆ ಸುಟ್ಟು ಭಸ್ಮ ಆಗೋಗ್ತೀಯಾ? ಗುರುದೇವ, ನೀವು ಹೇಳಿದ್ದು ಸತ್ಯ. ನನ್ನ ಜೊತೆ ಜಗಳ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದೇ ಥರ ನನಗೂ ಅವನಿಗೂ ಜಗಳ ಆಯಿತು. ಏನು ಹೇಳುತ್ತಿರುವೆ? ಹೌದು, ನಾನು ಅವನು ದೂರ ಆಗೋ ಹಾಗಾಗೋಯ್ತು. ಇಷ್ಟು ದಿನಗಳು ನನ್ನ ಜೊತೆ ಇದ್ದಿದ್ದ ಆದಿಶೇಷ ಅಂತ ನನಗೆ ತಿಳಿದೇನೆ ಹೋಯ್ತು ಗುರುದೇವ. ಮಣಿಬಂಧ ನನಗೆ ಸಿಕ್ಕಿ ಆದಿಶೇಷ ಎಲ್ಲಿದ್ದಾನೆ ಅಂತ ನನಗೆ ತಿಳಿತು ಗುರುದೇವ. ಏನು? ಆದಿಶೇಷ ಯಾರು ಎಂದು ತಿಳಿಯುತ್ತೆ? ಹಾಗಾದರೆ ಆದಿಶೇಷ ಎಲ್ಲಿ? ಅವನನ್ನೇಕೆ ಕರೆದುಕೊಂಡು ಬರಲಿಲ್ಲ? ಆದ್ರೆ ಅವನು ನನಗೆ ಸಿಗ್ಲೇ ಇಲ್ಲ ಗುರುದೇವ. ಪ್ರತಿಯೊಂದು ಹಂತಕ್ಕೂ ದಾರಿ ಇದೆ ಅನ್ನೋವಾಗ್ಲೇ ಎಲ್ಲ ಕಳೆದು ಹೋಗ್ತಾ ಇದೆ. ಮನೇಲಿರೋ ಅಭಯ ಆದಿಶೇಷ ಅಂತ ನನಗೆ ಗೊತ್ತಾಗೋಷ್ಟರಲ್ಲಿ ಅವನು ಅಪಹರಣ ಆಗಿದ್ದ. ಮಣಿ ಬಂದ ಅಭಯ ರೂಪದಲ್ಲಿರೋ ನನ್ನ ಆದಿಶೇಷನ ಪ್ರತಿಬಿಂಬನ ನನ್ನ ಎದುರು ತೋರಿಸೋವರೆಗೂ ಅವನೇ ನನ್ನ ಆದಿಶೇಷ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ ಗುರುದೇವ. ಗುರುದೇವ, ನಾನು ಹೇಗಾದ್ರೂ ಮಾಡಿ ನನ್ನ ಆದಿಶೇಷನ ಪಡ್ಕೋಬೇಕು ಗುರುದೇವ. ಅದಾಗ್ಲಿಲ್ಲ ಅಂದ್ರೆ ನಾಗಮಣಿನೂ ಸಿಗೋದಿಲ್ಲ, ನಾಗಲೋಕಕ್ಕೆ ಒಳ್ಳೇದಾಗೋದಿಲ್ಲ. ದಯವಿಟ್ಟು ಗುರುದೇವ ಏನಾದ್ರೂ ದಾರಿ ತೋರಿಸಿ, ದಯವಿಟ್ಟು. ಶಿವಾನಿ, ಈಗ ನಾಗಮಣಿ ಎಲ್ಲಿದೆ? ಅದು ಜೋಪಾನವಾಗಿದೆ ತಾನೆ? ಆದಿಶೇಷ ಯಾರ ಕೈಗಾದರೂ ಸಿಕ್ಕರೆ ಅವರಿಗೆ
ನಾಗಮಣಿ ಎಲ್ಲಿದೆ ಎಂದು ಕಂಡುಹಿಡಿಯುವುದು ತುಂಬಾ ಸುಲಭ. ಹಾಗಾಗಿ ನಾಗಮಣಿ ಎಲ್ಲಿದೆ? ಅದು ಮಹಾಕಾಲ ಗುಹೆಯಲ್ಲಿದೆ ಗುರುದೇವ. ನೀನು ಭೂಲೋಕದಲ್ಲಿ ಬಚ್ಚಿಟ್ಟಿರುವ ನಾಗಮಣಿಗೆ ರಕ್ಷಣೆ ಇಲ್ಲವೆಂದು ತೋರುತ್ತದೆ. ಮೊದಲು ಭೂಲೋಕಕ್ಕೆ ಹೋಗು. ನಾಗಮಣಿಗೆ ರಕ್ಷಣೆ ನೀಡು. ಹೋಗು. ಓ ಮಹಾಬಲೇಶ್ವರ, ನಿನ್ನ ಲೋಕವನ್ನು ನೀನೇ ಕಾಪಾಡಬೇಕು ತಂದೆ. ನಾವು ನಾಗಮಣಿ ಪಡಿಬೇಕು ಅಂತ ಇಷ್ಟು ವರ್ಷ ಕಾಯ್ತಾ ಇದ್ವಿ. ಎಷ್ಟೋ ಜನ ಎಷ್ಟೋ ಥರ ಪ್ರಯತ್ನ ಪಟ್ಟರು. ಆದರೆ ನಾಗಮಣಿ ದರ್ಶನನೂ ಮಾಡದೆ ಸತ್ತು. ನಮಗೆ ನಾಗಮಣಿ ದರ್ಶನನೂ ಆಯಿತು, ಅಭಯ ರೂಪದಲ್ಲಿ ಆದಿಶೇಷನು ಸಿಗ್ತಾ ಬಂದ್ರೆ. ಹೌದು ದಿಗ್ವಿಜಯ, ಎಲ್ಲರೂ ನಾಗಮಣಿನ ಪಡೆಯೋದಕ್ಕೆ ಅವರವರ ಸಾಮರ್ಥ್ಯವನ್ನು ತೋರಿಸಿದ್ರು. ಆದ್ರೆ ನಾಗಮಣಿ ಬಲ್ದಿದ್ದು ನಮಗ್ ಅಸಾಮಾನ್ಯ ಶಕ್ತಿ ಇರುವ ನಾಗಮಣಿ ನಮಗ್ ಸಿಕ್ಕಿದೆ ಅಂದ್ರೆ ಈ ಲೋಕದಲ್ಲಿ ನಾವೇ ಶಕ್ತಿವಂತರು. ಪ್ರತಿದಿನ ಪ್ರತಿ ಕ್ಷಣ ಈ ನಾಗಮಣಿಗಾಗಿ ಹೋರಾಡುತ್ತಿದ್ದ ಕಾಲ ಅಂತ್ಯವಾಗುವ ಕ್ಷಣ ಹತ್ರ ಬಂತು. ದಿಗ್ವಿಜಯ, ಕಡೆಗೂ ನಾಗಮಣಿ ನಾಗಲೋಕದವರ ಪಾಲಾಗದೆ ನಮ್ಮ ಕೈ ಸೇರಿತು. ಇದಕ್ಕಿಂತ ಬೇರೆ ಸಂತೋಷ ಇನ್ಯಾವುದಿದೆ? ನಾಗಮಣಿ ನನ್ನ ಎದುರಿಗೆ ಇದೆ. ಇದು ನನ್ನ ಕೈ ಸೇರೋದಕ್ಕೆ ಏನು ಮಾಡಬೇಕು? ನಾಗಮಣಿಗೆ ಶಕ್ತಿ ತುಂಬಬೇಕು. ಆಮೇಲೆ ಅದು ನನ್ನ ವಶ. ಅದು ವಶ ಆಗಬೇಕು ಅಂದ್ರೆ ಇವನು ಶವ. ಇದನ್ನ ಪಡಿಬೇಕು ಅಂದ್ರೆ ಇವನು ಸಾವಾಗಬೇಕು. ಮೊದಲು ಇದಕ್ಕೆ ಶಕ್ತಿ ತುಂಬಿ ಎಲ್ಲ ಪೂಜೆ ಕ್ರಿಯೆಗಳು ನಡೀಲಿ, ಆಮೇಲೆ ಇವನ ಬಗ್ಗೆ ವಿಚಾರಿಸ್ಕೊಂಡ್ರೆ ಆಯ್ತು. ಏ ನಾಗಮಣಿಯೇ, ನಾಗಪ್ರಸನ್ನ ಪೂಜೆ ಆಗುವ ಸ್ಥಳಕ್ಕೆ ತೆರಳು. ಪರಮೇಶ್ವರ, ನಾಗಮಣಿಗೆ ಯಾವ ಕ್ಷುದ್ರ ಶಕ್ತಿಗಳ ಕಣ್ಣು ಬೀಳದೆ ಇರಲಿ, ಅದು ಸುರಕ್ಷಿತವಾಗಿರಲಿ ಅಂತ ಇಲ್ಲಿ ಬಚ್ಚಿಟ್ಟಿದೆ. ಅದು ಸುರಕ್ಷಿತವಾಗಿದೆ ಅಂತ ನಾನು ಭಾವಿಸ್ತೀನಿ. ಓಂ ನಾಗರಾಜಾಯ ವಿದ್ಮಹೆ ಶಿವಭೂಷಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಓಂ ನಾಗರಾಜಾಯ ವಿದ್ಮಹೆ ಶಿವಭೂಷಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಪರಮೇಶ್ವರ, ನಾಗಮಂತ್ರ ಹೇಳಿದ್ಮೇಲೂ ನಾಗಮಣಿ ತನ್ನ ಇರುವಿಕೆನ ತೋರಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಅಂದ್ರೆ ದುಷ್ಟ ಶಕ್ತಿಗಳಿಂದ ನಾಗಮಣಿ ಇಲ್ಲಿಂದ ಅಪಹರಣ ಆಗಿದ್ಯಾ?
ಚಂಡ ಮುಂಡ. ಗುರುಗಳೇ, ಈ ಅದ್ಭುತ ಕ್ಷಣಗಳನ್ನ ನೋಡ್ತಾ ಇದ್ರೆ ನನಗೆ ಸಂತೋಷ ತಡೆಯೋಕ್ಕಾಗ್ತಾ ಇಲ್ಲ. ಕಡೆಗೂ ನಾವು ಗುರಿ ತಲುಪಿದ್ವಿ ಅಂತ, ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ಸಂತೋಷ ಆಗ್ತಾ ಇದೆ. ಜಗತ್ತೇ ನನ್ನ ಕಾಲ್ ಚೆಂಡು ಇದೆ. ಗುರುಗಳೇ, ಇವಾಗಲಾದರೂ ನಾನು ನಾಗಮಣಿನ ಮುಟ್ಬೋದಾ? ದಿಗ್ವಿಜಯ, ಅವಸರಕ್ಕೆ ಬಿದ್ದು ಪ್ರಾಣ ಕಳ್ಕೋಬೇಡ. ಯಾಕೆ ಗುರುಗಳೇ? ನಾಗಮಣಿ ನನ್ನ ಜನ್ಮ ಜನ್ಮಾಂತರದ ಕನಸು. ಒಂದೇ ಒಂದ್ಸಲ ಮುಟ್ಟಿ ನನ್ನ ಕನಸನ್ನ ಸಾರ್ಥಕ ಪಡಿಸ್ಕೋತೀನಿ. ದಿಗ್ವಿಜಯ, ಪರಮೇಶ್ವರ, ಏನಿದು ಘೋರ? ದೈವ ಲಿಖಿತದ ಕಾರಣ ಇಟ್ಕೊಂಡು ಇಷ್ಟು ದಿನ ಆದಿಶೇಷ ನನ್ ಎದುರಾಗಿದ್ರು ಅವ್ನು ಯಾರು ಅಂತ ತಿಳಿದಿರೋ ಹಾಗೆ ಮಾಡಿದೆ. ಈಗ ಅವ್ನು ಯಾರು ಅಂತ ತಿಳಿಯೋ ಹೊತ್ತಿಗೆ ನಾಗಮಣಿ ದುಷ್ಟರ ಪಾಲಾಗೋ ಹಾಗೆ ಮಾಡಿದ್ಯಾ. ಈಗ ನಾನು ಏನ್ ಮಾಡ್ಲಿ? ಎಲ್ಲ ನಿನ್ನ ಮನದಿಚ್ಛೆ ಅಂತ ನಡೆಯೋದಾದ್ರೆ ಇಂಥ ಘೋರಗಳನ್ನ ಯಾಕೆ ನನ್ನ ದಾರಿಗೆ ತಂದಿಡ್ತಾ ಇದೆಯಾ? ಇಷ್ಟು ದಿನಗಳ ಹೋರಾಟದಲ್ಲಿ ನನ್ನವ್ರನ್ನ ಕಳ್ಕೊಂಡೆ, ನನ್ನವರ ಪ್ರೀತಿ ಕಳ್ಕೊಂಡೆ, ನನ್ನವ್ರನ್ನೇ ಶತ್ರುಗಳಾಗಿ ಮಾಡ್ಕೊಂಡೆ. ಇಷ್ಟೆಲ್ಲ ಆದ್ಮೇಲೂ ದಿನಕ್ಕೊಂದು ಪರೀಕ್ಷೆನ ಯಾಕೆ ತಂದು ಕೊಡ್ತಾ ಇದೆಯಾ ನನಗೆ? ಪರಮಾತ್ಮ, ನಾಗಮಣಿ ಕಾಣಿಸ್ತಾ ಇಲ್ಲ. ನನ್ನ ಆದಿಶೇಷ ಯಾರು ಅಂತ ಗೊತ್ತಾದ್ಮೇಲೂ ಅವನ ಜೊತೆಗಿಲ್ಲ. ಇನ್ನ ಎಷ್ಟು ಕಷ್ಟಗಳನ್ನ ನನಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಹೇಳು ತಂದೆ, ಉತ್ತರ ಕೊಡು. ಯಾಕೆ ಮೌನ? ತಕ್ಷಣದ ಮೋಹಕ್ಕೆ ಒಳಗಾಗಿ ದೊಡ್ಡ ಗುರಿಯನ್ನ ಮರೆಯಬೇಡ. ಈ ಮೋಹಮಣಿಯನ್ನ ನಿನ್ನ ಇಚ್ಛೆಗನುಸಾರವಾಗಿ ಮುಟ್ಟುವ ಹಾಗಿಲ್ಲ. ಮುಟ್ಟಿದರೆ ಸುಟ್ಟು ಭಸ್ಮವಾಗುತ್ತೀಯಾ? ಹೌದು, ಸಕಲ ಶಕ್ತಿಗಳನ್ನ ತನ್ನ ಒಡಲಲ್ಲಿ ಮುಚ್ಚಿಟ್ಕೊಂಡಿರೋ ಮಹಾಮಣಿ ಇದು. ಅಕ್ರಮವಾಗಿ ಮುಟ್ಟಿದರೆ ನಿನ್ನ ಘೋರ ಸಾವಾಗುತ್ತದೆ. ಹಾಗಾದ್ರೆ ಈ ನಾಗಮಣಿನ ಮುಟ್ಟೋದು ಯಾವಾಗ? ನಮ್ದಾಗಿಸ್ಕೊಳ್ಳೋದು ಯಾವಾಗ? ಅದಕ್ಕೆ ಇನ್ನೂ ಸಮಯ ಇದೆ. ಮೊದಲು ನಾಗಪ್ರಸನ್ನ ಪೂಜೆ ಆಗಬೇಕು. ನಾಗಪ್ರಸನ್ನ ಪೂಜೆನ? ಹೌದು, ನಾಗಪ್ರಸನ್ನ ಪೂಜೆ. ಯಾಕಂದರೆ ಈ ನಾಗಮಣಿ ನಾಗಗಳ ವರಪ್ರಸಾದ. ನಾಗಮಣಿ ಲೋಕಕ್ಕೆ ಬಂದಾಗಿನಿಂದ ಅದೆಷ್ಟೋ ರಕ್ತಕ್ರಾಂತಿಗಳು ನಡೆದು ಹೋಗಿದೆ, ಅದೆಷ್ಟೋ ನಾಗಗಳ ಬಲಿಯಾಗಿದೆ. ಹಾಗಾಗಿ ನಾಗಗಳು ಅಲ್ಲದೆ ಬೇರೆ ಯಾರಾದರೂ ನಾಗಮಣಿಯನ್ನು ಮುಟ್ಟಬೇಕಾದರೆ ಮೊದಲು ನಾಗಪ್ರಸನ್ನ ಪೂಜೆ ಆಗಬೇಕು. ಹಾಗಾದ್ರೆ ನೀವು ಹೇಳೋ ನಾಗಪ್ರಸನ್ನ ಪೂಜೆನ ಮಾಡಿಬಿಡಿ. ಈ ಹೊಳಿತಾ ಇರೋ ನಾಗಮಣಿನ ಯಾವಾಗ ಮುಟ್ತೀನೋ ಅನ್ನೋ ಆಸೆ. ಆತುರ ಬೇಡ ದಿಗ್ವಿಜಯ. ಸಂವತ್ಸರಗಳೇ ಕಾದವನಿಗೆ ಕೆಲವು ನಿಮಿಷಗಳು ಕಾಯುವುದು ಅಸಾಧ್ಯವೇ. ಆತುರ ಪಟ್ಟರೆ ಎಲ್ಲವೂ ನಿಷ್ಫಲವಾಗುವುದು. ಕ್ಷಮಿಸಿ ಗುರುಗಳೇ, ನೀವು ಹೇಳ್ದಾಗೆ ಆಗ್ಲಿ. ಪೂಜೆನ ಶುರು ಮಾಡಿ. ನೀನು ಅಂದುಕೊಂಡಂತೆ ಯಾವುದು ಸುಲಭವಲ್ಲ ದಿಗ್ವಿಜಯ. ನಾಗಮಣಿ ಸಾಮಾನ್ಯ ಮಣಿ ಅಲ್ಲ. ನಾಗಶಕ್ತಿ ಒಲಿಯಲು ಅದೆಷ್ಟೋ ಸಂವತ್ಸರಗಳು ಮಂತ್ರ ತಂತ್ರ ವಿದ್ಯೆಗಳನ್ನು ಸಿದ್ಧಪಡಿಸಿದ್ದೇನೆ. ನನ್ನ ಸಕಲ ವಿದ್ಯೆಗಳನ್ನು ಧಾರೆ ಎರೆದಿದ್ದೆ. ನಾಗಶಕ್ತಿ ಒಲಿಯಲು ಮತ್ತೆ ಅದರ ಆರಾಧನೆ ಆಗಬೇಕು. ದಿಗ್ವಿಜಯ, ಪೂಜೆಗೆ ತಯಾರಾಗಿ ಬಾ. ಪರಮೇಶ್ವರ, ನಿನಗೆ ಶರಣಾದವನಿಗೂ ಮರಣದ ಭಯವೇ. ಸಕಲ ಜೀವಕೋಟಿ ಚರಾಚರ ವಸ್ತುಗಳಿಗೂ ಒಡೆಯನು. ನಿನ್ನ ನೆರಳಲ್ಲಿದ್ದವರಿಗೂ ಜೀವ ಭಯವೇ. ಪ್ರಿಯರುದ್ರ, ಏನಿದು? ಅದೇನಿದು? ಪ್ರಳಯದ ಮುನ್ಸೂಚನೆಯೇ? ಯಾವ ತಪ್ಪಿಗಾಗಿ ಈ ಕೋಪ?
ಯಾವ ತಪ್ಪಿಗಾಗಿ ಈ ಶಿಕ್ಷೆ? ಹೇಳು ಹೇಳು ಭಗವಂತ, ಹೇಳು. ಪರಮೇಶ್ವರ, ನಾನು ಈ ಲೋಕಕ್ಕೆ ನಾಗಮಣಿಗೋಸ್ಕರ ಬಂದೆ, ನನ್ನ ಆದಿಶೇಷನ್ಗೋಸ್ಕರ ಬಂದೆ, ಲೋಕ ಕಲ್ಯಾಣಕ್ಕಾಗಿ ಬಂದೆ. ಆದ್ರೆ ಇಲ್ಲಿ ನನಗೆ ಅದೆಷ್ಟು ಅಗ್ನಿ ಪರೀಕ್ಷೆಗಳನ್ನ ಕೊಟ್ಟೆ. ಆದಿಶೇಷ ನನ್ನ ಜೊತೆಗಿದ್ರು ನನಗೆ ಗೊತ್ತಾಗ್ಲಿಲ್ಲ, ನಾಗಮಣಿ ನನ್ನ ಕೈಗೆ ಸಿಕ್ಕಿದ್ರು ತಿಳಿಲಿಲ್ಲ. ಈಗ ನಾಗಮಣಿ ದುಷ್ಟಶಕ್ತಿಗಳ ಪಾಲಾಗಿದೆ, ನನ್ನ ತ್ರಿಶೂಲ್ ಅಭಯ ರೂಪ ಪಡ್ಕೊಂಡಿದ್ದಾನೆ. ಆದ್ರೆ ಅವನೇ ತ್ರಿಶೂಲ್ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ಈಗ ಅಭಯ ಕಾಣಿಸ್ತಾ ಇಲ್ಲ, ಅವನು ಯಾವುದೋ ದುಷ್ಟಶಕ್ತಿಗಳ ಹಿಡಿತದಲ್ಲಿದ್ದಾನೆ ಅಂತ ನನಗನ್ನಿಸ್ತಾ ಇದೆ. ಪರಮೇಶ್ವರ, ನೀನೇ ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಲ್ವಾ? ಕೊಟ್ಟ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿಲ್ಲ ಅಂತ ನನ್ನ ಮೇಲೆ ಕೋಪನಾ? ದಯವಿಟ್ಟು ಪರಮೇಶ್ವರ, ನನಗೆ ಇನ್ನೊಂದು ಅವಕಾಶ ಮಾಡಿಕೊಡು. ನನಗೆ ಆ ದುಷ್ಟಶಕ್ತಿಗಳ ಯೋಚನೆ ಒಂದು ಅರ್ಥ ಆಗ್ತಿಲ್ಲ. ಮುಂದೆ ಹೆಜ್ಜೆ ಇಡೋದಕ್ಕೆ ನನಗೆ ದಾರಿ ಸಿಗಬೇಕು ಅಂದರೆ ಅಭಯನ ನಾನು ಉಳಿಸ್ಕೊಳ್ಳೇಬೇಕು ಪರಮೇಶ್ವರ. ನಾಗಮಣಿಗೋಸ್ಕರ, ಅಭಯ ರೂಪದಲ್ಲಿರೋ ಆದಿಶೇಷನ ಉಳಿಸೋಕ್ಕೋಸ್ಕರ ಎಂಥ ಯುದ್ಧ ಮಾಡೋದಕ್ಕೂ ನಾನು ತಯಾರಾಗಿದ್ದೇನೆ. ನನ್ನ ಮೇಲೆ ನಿನ್ನ ಆಶೀರ್ವಾದ ಇರಲಿ. ನಾಗಮಣಿಯನ್ನು ನಮಗೆ ಕರುಣಿಸುವ ಮುನ್ನ ಅದನ್ನು ಶಾಂತಗೊಳಿಸು. ಮಾರಣ, ಉಚ್ಚಾಟನ, ಕ್ಷೋಭನ, ದ್ರಾವಣ, ವಶೀಕರಣ, ವಿದ್ವೇಷಣ, ಹಲವಾರು ಸಿದ್ಧಿ ಅಭೀಷ್ಟಗಳಿಂದ ನಿನ್ನನ್ನು ಪೂಜಿಸುತ್ತಿರುವೆ. ಸ್ವಾಮಿಗಳೇ, ಎಲ್ಲ ಗೊತ್ತಿದ್ದು ಯಾಕಿಂತ ತಪ್ಪು ಮಾಡಿದ್ರಿ? ನಮ್ಮ ಮನೇಲಿದ್ದ ಅಭಯ್ ನನ್ನ ಆದಿಶೇಷನ ಇನ್ನೊಂದು ರೂಪ, ಅವನೇ ನನ್ನ ತ್ರಿಶೂಲ ಅನ್ನೋ ಸತ್ಯ ನಿಮಗೆ ಗೊತ್ತಿದ್ರು ಅದನ್ನ ನನ್ನಿಂದ ಯಾಕೆ ಮರೆ ಮಾಚಿದ್ರಿ? ಪರಮೇಶ್ವರ ಮರೆ ಮಾಚದನ್ನ ನಿನಗೆ ಹೇಳಲು ನಾನು ಎಲ್ಲ ವಿಚಾರವೂ ತಿಳಿಯಾಗುವ ತನಕ ನಿನಗೆ ತಿಳಿಸಬಾರದೆಂದು ಆ ಮುಕ್ಕಣ್ಣನ ಕಟ್ಟಪ್ಪಣೆಯಾಗಿ. ಅಲ್ಲ ಸ್ವಾಮಿಗಳೇ, ಇಂಥ ದೈವ ನಿರ್ಧಾರಕ್ಕೆ ಕಾರಣ ಆದ್ರೂ ಏನು? ನನ್ನ ತ್ರಿಶೂಲ ಅಭಯ ಆಗಿದ್ ಯಾಕೆ? ಮಾಯಾವಿನಿಯ ಶಾಪ. ತ್ರಿಶೂಲಕ್ಕೆ ತಾನು ನಾಗಮುಖದವನು, ತಾನೇ ತ್ರಿಶೂಲ ಎಂದು ತಿಳಿಯಲು ಅಡ್ಡಿಯಾಗಿತ್ತು. ಅವನ ಮೊದಲಾಗಲು ಒಂದು ರೂಪ ಬೇಕಿತ್ತು. ಹೌದು, ನನ್ನ ಮಾತನ್ನು ಮೀರಿ ಅಭಯ ತಾನೇ ತ್ರಿಶೂಲ ಎಂದು ನಿನಗೆ ಹೇಳಲು ನಿರ್ಧಾರ ಮಾಡಿದ. ಅಷ್ಟೇ, ಅವನ ದೇಹವೇ ಮಾಯವಾಗಿತ್ತು. ಈಗ ಅದರಿಂದ ಆದ ಉಪಯೋಗ ಆದ್ರೂ ಏನು ಸ್ವಾಮಿಗಳೇ?
ಮನೆಗೆ ಅಭಯ ಬಂದ ತ್ರಿಶೂಲ್ಗೆ ಅವನೇ ಆದಿಶೇಷ ಅನ್ನೋ ಸತ್ಯ ಗೊತ್ತಾಗ್ಲೇ ಇಲ್ಲ. ಈಗ ನಾಗಮಣಿ ಕೂಡ ದುಷ್ಟರ ಪಾಲಾಗಿದೆ.